ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಹಿಂದಿನ ಸರಣಿ ಸಂಚಿಕೆಯಲ್ಲಿ ಮಕ್ಕಳ ಜೀವನದ ಮೇಲೆ ಪೋಷಕರ ಮತ್ತು ಶಿಕ್ಷಕರ ಒಂದು ಪ್ರಭಾವ ಏನಿರುತ್ತೆ, ಅವರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಬ್ರಹ್ಮಕುಮಾರಿ ಯೋಗೇಶ್ವರಿ ಅವರು ಬಂದಿದ್ದಾರೆ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಕ್ಕರೆ, ಈ ಹಿಂದಿನ ಸಂಚಿಕೆಗಳಲ್ಲಿ ಮಕ್ಕಳ ಮೇಲೆ ಪೋಷಕರ ಒಂದು ಜವಾಬ್ದಾರಿ, ಒಂದು ಪ್ರಭಾವ ಹೇಗಿರುತ್ತೆ ಅನ್ನೋದು ತಿಳ್ಕೊಂಡ್ವಿ. ಹಾಗೆ ಶಿಕ್ಷಕರು ಅಂದರೆ ಏನು, ಎಜುಕೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಶಿಕ್ಷಕರು ಹೇಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಅಂದರೆ ಶಿಕ್ಷಕರ ಒಂದು ವೈಯಕ್ತಿಕ ಜೀವನ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಪರ್ಸ್ನಲ್ ಲೈಫಲ್ಲಿ ಇವ್ರು ಹೇಗಿರ್ತಾರೆ ಅದು ಕೂಡ ಮಕ್ಕಳು ಗಮನಿಸ್ತಾ ಇರ್ತಾರೆ. ಸ್ಟೂಡೆಂಟ್ಸು ನೋಡೋದೇ ಮೊದಲೇ ನಾನು ತಿಳಿಸ್ದಾಗೆ ಮಾಡೆಲ್ ಥರ. ಟೀಚರ್ಸ್ ಅಂದರೆ ನೆಕ್ಸ್ಟ್ ಇದು ಅವ್ರಿಗೆ, ಪೇರೆಂಟ್ಸ್ ನೆಕ್ಸ್ಟು ಟೀಚರ್ಸೇ ತಾನೆ. ಸೊ ಅವ್ರ ಪರ್ಸ್ನಲ್ ಲೈಫ್ ಕೂಡ ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಅಕಸ್ಮಾತ್ ಟೀಚರ್ಸಲ್ಲಿ ಏನಾದರೂ ಒಂಥರ ಕೂಗಾಡುವಂಥ ನೇಚರ್ ಇದ್ದರೆ ಮಕ್ಕಳು ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ. ಕೋಪ ಮಾಡ್ಕೊಳ್ಳೋದಿರ್ಬೋದು. ಓಕೆ, ಆಮೇಲೆ ಅಕಸ್ಮಾತ್ ಅವರಲ್ಲಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದು ಕೂಡ ಸ್ಟೂಡೆಂಟಿಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಮತ್ತು ಟೀಚರ್ಸ್ ಏನಾದ್ರು ಸುಳ್ಳು ಹೇಳುವಂಥ ಅಭ್ಯಾಸ ಇದ್ದರೆ ಅದನ್ನು ಕೂಡ, ಅದು ಪರ್ಸ್ನಲ್ ಲೈಫಲ್ಲಿ ಅದು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನನ್ನ ಟೀಚರ್ಸೇ ಹೀಗಿದ್ದಾರೆ ಅಂದಮೇಲೆ ನಾನಿದ್ರೆ ತಪ್ಪೇನು, ಆ ಥರ ಆಗಿಬಿಡತ್ತೆ. ಸೊ ಅದಕ್ಕೆ ಟೀಚರ್ಸು ಪರ್ಸ್ನಲ್ ಲೈಫಲ್ಲೂ ಕೂಡ ಅವ್ರು ವ್ಯಾಲ್ಯೂಬಲ್ ಲೈಫೇ ಇರಬೇಕು. ಅವ್ರು ಟೀಚಿಂಗ್ಸ್ ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿ ಟೀಚಿಂಗ್ಸ್ ಕೊಡ್ತಾರೋ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಇರ್ಬೋದು, ಪರ್ಸ್ನಲ್ ಲೈಫಲ್ಲೂ ಕೂಡ ವ್ಯಾಲ್ಯೂಸ್ನ ಅವರು ಅಳವಡಿಸ್ಕೊಂಡಿರಬೇಕು. ಮಾರಲ್ ವ್ಯಾಲ್ಯೂಸ್ ಏನಿದೆ ಅದೆಲ್ಲವೂ ಕೂಡ ಇರಬೇಕು. ಕ್ಯಾರೆಕ್ಟರ್ ಬಗ್ಗೆ ಅಂತೂ ತುಂಬಾ ಗಮನ ಕೊಡಬೇಕು ಅವರು. ಆದರೆ ಟೀಚರ್ ಟೀಚಿಂಗ್ ಮಾಡ್ತಾರೆ ಸ್ಕೂಲಲ್ಲಿ, ಸರಿ. ಪರ್ಸ್ನಲ್ ಲೈಫು ಸ್ಟೂಡೆಂಟಿಗೆ ಸಂಬಂಧನೇ ಪಡಲ್ಲ. ಯಾಕಂದರೆ ಅವ್ರ ಪರ್ಸ್ನಲ್ ಲೈಫ್ ಸ್ಕೂಲಿಂದ ಆಚೆ ಇರುತ್ತೆ. ಸ್ಕೂಲಿಂದ ಆಚೆ ಇರುತ್ತೆ. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೇ ಒಂದು ಸಲ ಶಾಪ್ಗೆ ಹೋಗಿದ್ದೆ. ಒಂದು ಶಾಪಲ್ಲಿ ಸಾಮಾನು ತೊಗೊಳ್ತಾ ಇದ್ದೆ. ನನ್ನ ಸ್ಟೂಡೆಂಟ್ ಬಂದು ಕಾಲೇಜಿನ ಸ್ಟೂಡೆಂಟ್ ಆಗಿದ್ದವರು, MCA ಓದ್ತಾಯಿದ್ರು. ಅವರು ಬಂದು ಮೇಡಮ್ ಅಂತ, ಅವರು ನನಗೆ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ, ನನ್ನ ಸ್ಟೂಡೆಂಟ್ ಅಂತಲೇ ನಂಗೆ ಮರ್ತೋಗಿದೆ. ಅವರು ನನ್ನ ನೋಡಿದ್ದಾರೆ. ನಾನು ನೋಡಿ ಅವರೇ ಬಂದು ಮಾತಾಡಿಸಿ, ತುಂಬ ಪ್ರೀತಿಯಿಂದ ಮಾತಾಡಿಸಿ ನನಗೆ ಗೌರವ ಕೊಟ್ಟು ಹೋದರು. ಅಂದರೆ ಸ್ಟೂಡೆಂಟ್ಸ್ಗಳು ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಪರ್ಸ್ನಲ್ ಲೈಫು, ನಾವು ಮನೇಲಿರ್ಬೋದು, ಹೊರಗಡೆ ಹೋಗ್ಬೋದು, ನಮ್ಮದು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅಬ್ಸರ್ವ್ ಮಾಡ್ತಾರೆ ಅಂದ್ರೇನು, ನಮ್ಮ ನಡವಳಿಕೆಯನ್ನು ಗಮನಿಸ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಒಳ್ಳೆ ನಡವಳಿಕೆ ಇದ್ದರೆ ಅದನ್ನು ಕೂಡ ಅವರು ಅವರ ಜೀವನದಲ್ಲಿ ಅಳವಡಿಸ್ಕೋತಾರೆ. ಅಕಸ್ಮಾತ್ ನಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ, ತಪ್ಪು ನಡವಳಿಕೆ ಇದ್ದರೆ ಅದು ಕೂಡ ಅವರು ಎಫೆಕ್ಟ್ ಆಗುತ್ತೆ, ಫಾಲೋ ಮಾಡ್ತಾರೆ ಅವರು. ಯಾಕೆ ನಮ್ಮ ಟೀಚರ್ ಅಲ್ವಾ, ನಮ್ಮ ಟೀಚರೇ ಹೀಗಿದ್ದಾರೆ ಅಂದಮೇಲೆ ನಾನು ಹೀಗಿದ್ರೆ ತಪ್ಪೇನು ಅಂತ ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ. ಅದಕ್ಕೆ ಟೀಚರ್ಸಿಂದ ಯಾವತ್ತೂ ಕೂಡ ಪರ್ಸ್ನಲ್ ಲೈಫಲ್ಲೂ ಕೂಡ, ವೈಯಕ್ತಿಕ ಜೀವನದಲ್ಲೂ ಕೂಡ ಒಂದು ಸಣ್ಣ ಮಿಸ್ಟೇಕು ಕೂಡ ಆಗಬಾರ್ದು. ನೋಡಿ, ಹೇಳ್ತಾರಲ್ಲ, ಒಂದು ಬಿಳಿ ಇದರಲ್ಲಿ ಬಟ್ಟೆನಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ದರೆ ಆ ಬಿಳಿ ಬಣ್ಣ ಏನು ನೋಡೋದೇ ಕಪ್ಪು ಚುಕ್ಕಿಯನ್ನು, ಅದೇ ಕಾಣಿಸುತ್ತೆ. ಹಾಗೆಯೇ ಈ ಶಿಕ್ಷಕರ ಜೀವನನೂ ಕೂಡ ಹಾಗೇ. ಒಂದು ಸಣ್ಣ ಬ್ಯಾಡ್ ಹ್ಯಾಬಿಟ್ ಇದ್ರೂ, ಒಂದು ಸಣ್ಣ ಅಪಮೌಲ್ಯ ಇದ್ದರೂ, ಅದರಲ್ಲಿ ಎಷ್ಟೇ ಒಳ್ಳೆಯ ಗುಣಗಳಿದ್ರೂ ಅದು ಹೊಟ್ಟೋಗ್ಬಿಡತ್ತೆ. ಆ ಸಣ್ಣ ಒಂದು ಕೆಟ್ಟದೇನೋ ಒಂದು ಸಣ್ಣದಿರುತ್ತಲ್ಲ, ಅದೇ ಗಮನಿಸ್ತಾರೆ. ಸೊ ಅದಕ್ಕೋಸ್ಕರ ಟೀಚರ್ಸು ಪರ್ಸ್ನಲ್ ಲೈಫನ್ನ ಬಗ್ಗೆನೂ ಗಮನ ಕೊಟ್ಟು ವ್ಯಾಲ್ಯೂಸ್ನ ಅವ್ರು ಅಳವಡಿಸ್ಕೊಂಡಿರಬೇಕು. ಅವರಿಂದ ಏನೂ ಮಿಸ್ಟೇಕ್ ಆಗದಾಗೆ ಅವ್ರ ಬಗ್ಗೆ ಅವರು ಗಮನ ಕೊಟ್ಟು ತಿದ್ಕೋಬೇಕು. ಇದ್ರ ಪೇರೆಂಟ್ಸ್ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆನೂ ಸಹ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಖಂಡಿತ ಟೀಚರ್ಸು ಖಂಡಿತ ವಹಿಸ್ಬೇಕಾಗತ್ತೆ. ಯಾಕಂದರೆ ಅವ್ರ ಪರ್ಸ್ನಲ್ ಲೈಫ್ ಮೇಲೇ ಅವ್ರಿಗೆ ಒಂದು ಗೌರವ ಏನನ್ನೋದು ನಿರ್ಧಾರ ಆಗುತ್ತೆ. ಎಸ್, ಟೀಚರ್ಸ್ ಪರ್ಸ್ನಲ್ ಲೈಫ್ ಮೇಲೇ ಸ್ಟೂಡೆಂಟ್ಸು ಗೌರವ ಕೊಡೋದು. ಟೀಚಿಂಗ್ ಪ್ರೊಫೆಷನ್ ಇಸ್ ಡಿಫ್ರೆಂಟ್. ಅದು ಕ್ಲಾಸ್ ಮಾಡ್ತಾರೆ, ಬಟ್ ಪರ್ಸ್ನಲ್ ಲೈಫ್ ಅವ್ರಿಗೆ ಗೌರವ ತಂದು ಕೊಡುತ್ತೆ. ನಾನು ಟೀಚರ್ಸ್ ಅಂದರೆ ಹಿಂಗಿರಬೇಕು ಅಂತ ಅನಿಸುತ್ತೆ. ಅವ್ರನ್ನೇ ಒಂಥರ ಮಾಡೆಲ್ ಥರ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಬಲೆ ಸ್ಕೂಲಲ್ಲಿ ಎಷ್ಟೇ ಚೆನ್ನಾಗಿ ಪಾಠ ಮಾಡಲಿ,
ಹೊರಗಡೆ ಹೋಗಿ ಸಿಗರೇಟ್ ಸೇತಾಯಿದ್ರು ಇಲ್ಲ ಇನ್ನೇನೋ ಮಾಡ್ತಾಯಿದ್ರು, ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ಅವ್ರನ್ನ ಸ್ಟೂಡೆಂಟ್ಸ್ ಹೊರಗಡೆ ಅದನ್ನು ನೋಡಿದರೂ ಸಾಕು ಅವ್ರ ಮೇಲೆ ಗೌರವನೇ ಹೊಟ್ಟೋಗುತ್ತೆ. ನಮ್ಮ ಟೀಚರ್ ಹೀಗ ಅಂತೇಳಿ ಅನ್ಸ್ಬಿಡುತ್ತೆ. ಯಾಕೆಂದರೆ ಅವ್ರ ನಡವಳಿಕೆ ನಮ್ಮ ಟೀಚರ್ ಹೀಗ ಅನ್ನೋದಕ್ಕಿಂತ ನಾಳೆ ಈ ವಿದ್ಯಾರ್ಥಿ ಆಗ ಒಂದು ವೇಳೆ ಸಿಗರೇಟ್ ಸೇರ್ತಾ ಇದ್ರೆ ಇವ್ರಿಗೆ ಹೇಳೋ ಅಧಿಕಾರನೇ ಕಳ್ಕೊತಾರೆ. ಯಾಕಂದ್ರೆ ಅವರೇ ಮುಂಚೆ ಅವರೇನೆ ಮೊದಲೇ ಮಾಡ್ತಿರ್ತಾರಲ್ಲ. ಇಲ್ಲ ಅದು ಹೋಗ್ಲಿ, ಇಲ್ಲ ಅವ್ರು ಸಿಗರೇಟ್ ಸೇರ್ತಾರೆ ಅಂತ ನೋಡಿದ್ರು ಅಂದ್ರೆ ವಿದ್ಯಾರ್ಥಿಗಳು ಮುಂದೊಂದಿನ ಎಲ್ಲ ಹೊರಗೆ ಹೋದಾಗ ಎಲ್ಲ ಪಿಕ್ನಿಕ್ ಹೋದಾಗ ಸ್ಕೂಲಿಂದ ಸರ್ ಸಿಗರೇಟ್ ಬೇಕಾ ಸೇರ್ತೀರಾ ಅವ್ರ ಮುಂದೆನೆ ಅದನ್ನು ಕೇಳ್ತಾರೆ. ಟೀಚರ್ದು ವ್ಯಾಲ್ಯೂ ಝೀರೋನೇ ಆಗುತ್ತೆ. ಖಂಡಿತ ಏನು ಬೆಲೆನೇ ಇಲ್ದೇದಂಗೆ ಆಗ್ಬಿಡತ್ತೆ. ಸೊ ಪರ್ಸ್ನಲ್ ಲೈಫ್ ತುಂಬಾ ತುಂಬ ವ್ಯಾಲ್ಯೂಬಲ್. ಏಕೆಂದರೆ ಸ್ಟೂಡೆಂಟ್ಸ್ ಕೆಲಸ ಎಲ್ಲೋದ್ರೂ ಟೀಚರ್ಸ್ನ ಗಮನಿಸ್ತಾ ಇರ್ತಾರೆ. ಏಕೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಗೆ ಯಾರು ಟೀಚಿಂಗ್ ಕೊಟ್ಟಿದ್ರು, ನಾವು ಎಲ್ಲಿ ಹೋಗಿದ್ರು ಕೂಡ ಎಲ್ಲೇ ನೋಡಿದ್ರು ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಿದ್ವಿ. ಒಂಥರ ಏನೋ ಅವ್ರ ಬಗ್ಗೆ ರೆಸ್ಪೆಕ್ಟ್ ಬರ್ತದೆ. ಟೀಚರ್ಸ್ ಅಂದ್ರೇ ಅದು ಪ್ರೊಫೆಷನ್ನೇ ಹಾಗೆ. ಹೌದು ಅಲ್ವಾ? ಆ ಪ್ರೊಫೆಷನ್ಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಉಳಿಸ್ಕೋಬೇಕು ನಾವು. ಅದಕ್ಕೆ ಅವರಲ್ಲಿ ನಮ್ಮಲ್ಲಿ ಅಪಮೌಲ್ಯಗಳು ಇರದೇ ಇದ್ದಾಗೆ, ಬ್ಯಾಡ್ ಹ್ಯಾಬಿಟ್ಸ್ ಯಾವುದೂ ಕೂಡ ಇರದೇ ಇದ್ದಾಗೆ ನೋಡ್ಕೋಬೇಕು. ಆಗ ಅನೇಕ ಸ್ಟೂಡೆಂಟ್ಸ್ಗೆ ಅವ್ರು ಮಾದರಿ ಆಗ್ತಾರೆ. ಈ ವಿಷಯದ ಬಗ್ಗೆ ನಾನು ಒಂದು ಕಡೆ ಕೇಳಿದ್ದೆ. ಈ ಒಬ್ಬ ಶಿಕ್ಷಕರಿದೆ, ಗುರುರಾಜ್ ಕರ್ಜಿಗೆ ಅಂತ ಕೇಳಿರ್ಬೋದು. ಅವರು ಒಂದು ಬಾರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದಾಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಲೆಕ್ಚರ್ ಸ್ಮೋಕ್ ಮಾಡ್ತಾಯಿದ್ರಂತೆ. ಇವರು ಅದನ್ನು ಅಬ್ಸರ್ವ್ ಮಾಡಿ ಯೂನಿವರ್ಸಿಟಿ ಹೆಡ್ ಯಾರಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಲೆಕ್ಚರರ್ಸ್ದು ಟೀಚರ್ಸ್ದು ಪರ್ಸ್ನಲ್ ಲೈಫು ಸ್ಟೂಡೆಂಟ್ ಮೇಲೆ ಪ್ರಭಾವ ಬೀಳುತ್ತಾ ಅಥವಾ ಇಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ ಅದು ಹೆಂಗೆ ಸಾಧ್ಯ, ಅದು ಅವ್ರ ಪರ್ಸ್ನಲ್ ಲೈಫು, ಟೀಚಿಂಗ್ ಮಾತ್ರ ಅವ್ರಿಗೆ ಸಂಬಂಧಪಡೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ವಿಷಯ ನಾನು ನೀವು ಮಾತಾಡೋದು ಬೇಡ, ಒಂದು ಬಾರಿ ನಿಮ್ಮ ಯೂನಿವರ್ಸಿಟಿಯಲ್ಲಿರೋ ಸ್ಟೂಡೆಂಟ್ಸ್ನ ಕೇಳಿ ನೋಡಿ ಅಂತ ಹೇಳಿ ಇವರು ಬಂದುಬಿಟ್ರಂತೆ. ಆ ನಂತರ ಆ ಯೂನಿವರ್ಸಿಟಿ ಹೆಡ್ ಯಾರಿದ್ರು ಅವರು ಎಲ್ಲ ಸ್ಟೂಡೆಂಟ್ ಕಡೆಯಿಂದ ಒಪಿನಿಯನ್ ತೊಗೊಂಡು ಆನಂತರ ಒಂದಿನ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಸರ್ ನೀವು ಹೇಳಿದ್ದು ತುಂಬ ಸತ್ಯ, ನಮ್ಮ ಸ್ಟೂಡೆಂಟ್ಸು 78% ಸ್ಟೂಡೆಂಟ್ಸು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಲೆಕ್ಚರರ್ಸ್ ಪರ್ಸ್ನಲ್ ಲೈಫು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅಂತ. 78% ಹೇಳಿದ್ರಂತೆ. ಇನ್ನು ನಂತರ ಇಷ್ಟು ದಿನ ನಾವು ಈ ವಿಷಯದ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ. ಸೊ ನಮ್ಮ ಸ್ಟಾಫ್ಗೆ ಈ ವಿಷಯದ ಬಗ್ಗೆ ನೆಕ್ಸ್ಟ್ ನಾವು ಕಾಳಜಿ ವಹಿಸ್ತಾ ಅವ್ರ ಲೈಫ್ ಬಗ್ಗೆನೂ ಸಹ ಒಂದು ಸರಿ ದಾರಿ ಮಾಡೋದಕ್ಕೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಈ ವಿಷಯದ ಬಗ್ಗೆ ಅವ್ರೊಂದು ಕಡೆ ಹಿಂಗೆ ಹೇಳಿದ್ದನ್ನು ನಾನು ಕೇಳಿದ್ದೆ. ಖಂಡಿತ ಅಂದರೆ ಲೆಕ್ಚರರ್ಸ್ ಅಥವಾ ಟೀಚರ್ಸು ಪ್ರತಿಯೊಂದು ಹೆಜ್ಜೆನೂ ಸಹ ಮಕ್ಕಳ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅದು ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಮಕ್ಕಳು ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಅದು ಎಫೆಕ್ಟ್ ಇವ್ರಿಗಾಗತ್ತೆ ಮಕ್ಕಳಿಗೆ. ಬೇರೆ ಯಾವುದೇ ಪ್ರೊಫೆಷನ್ ಇರಲಿ, ಅವರು ಅವರ ಒಂದು ಆ ಪ್ರೊಫೆಷನ್ಗೆ ಸಂಬಂಧಪಟ್ಟಂಗೆ ಲಿಂಕ್ ಇದ್ದರೆ ಮುಗೀತು ಅಂದರೆ ಮುಗೀತು. ಬಾಕಿ ಈ ಶಿಕ್ಷಣ ವೃತ್ತಿ ಇದೆಯಲ್ಲ, ಇದು ಪರ್ಸ್ನಲ್ ಲೈಫ್ ಸಹ ಕಂಟಿನ್ಯೂ ಅಟ್ಯಾಚ್ ಇರುತ್ತೆ. ಅದು ಒಬ್ಬ ಹುಡುಗಂಗಲ್ಲ, ಒಂದು ಬ್ಯಾಚಿಗಲ್ಲ, ಅವ್ರ ಜೀವನದಲ್ಲಿ ಬರುವಂಥ ಎಲ್ಲ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ಅನ್ವಯಿಸುತ್ತೆ. ಎಷ್ಟು ಬ್ಯಾಚಸ್ ನೋಡಿರ್ತಾರೆ, ಎಷ್ಟು ಸ್ಟೂಡೆಂಟ್ಗಳು ಇವ್ರನ್ನ ನೋಡಿರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ಗೂ ಇವ್ರು ಒಬ್ಬರೇನೆ. ಹೌದು, ಇವ್ರಿಗೆ ಅನೇಕ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಇವರು ಒಬ್ಬರೇನೆ. ಎಷ್ಟು ಒಂದು ರೆಸ್ಪೆಕ್ಟ್ ಇರುತ್ತೆ, ಗೌರವ ಇರುತ್ತೆ. ಅದಕ್ಕೆ ತಾನೇ ಹೇಳೋದು, ಶಿಕ್ಷಕರು ಸಮಾಜದ ಒಂದು ರೂಪಿಸುವಂಥ ವ್ಯಕ್ತಿತ್ವವನ್ನು ರೂಪಿಸುವಂಥ ಶಿಲ್ಪಿಗಳವರು. ಖಂಡಿತ ಒಂದು ಒಳ್ಳೆಯ ಸಮಾಜ ಹೇಗಿರಬೇಕು ಅನ್ನೋದು ಇವತ್ತಿನ ಶಿಕ್ಷಕರ ಮೇಲೆ ನಿರ್ಧಾರ ಆಗಿರುತ್ತೆ. ಶಿಕ್ಷಕರೇ ಫೌಂಡೇಶನ್ ಆಗಿಬಿಟ್ರು. ಹೌದು, ಇಡೀ ಸಮಾಜಕ್ಕೇನೆ. ಹೌದು, ಖಂಡಿತ ತಳಪಾಯನೇ ಅವರು. ಸೊ ನಮ್ಮಲ್ಲಿ ದರ್ಶಕರಲ್ಲಿ ಯಾರೆಲ್ಲ ಶಿಕ್ಷಕರಿದ್ದೀರಿ, ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಇರುವಂಥ ಯಾವೆಲ್ಲ ದುರಭ್ಯಾಸಗಳಿದೆ ದಯವಿಟ್ಟು ಅವುಗಳನ್ನೆಲ್ಲ ಬಿಟ್ಟುಬಿಡಿ. ಯಾಕಂದರೆ ನಿಮ್ಮನ್ನು ನೋಡಿ ಅನೇಕ ವಿದ್ಯಾರ್ಥಿಗಳು ಕಲಿಯುವಂಥ ಇರ್ತಾರೆ. ನಿಮ್ಮಿಂದ
ಒಳ್ಳೆತನವನ್ನು ಅವ್ರು ಕಲಿಬೇಕು ಹೊರತು ನಿಮ್ಮಲ್ಲಿರೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ನೋಡಿ ಅವರು ಕಲಿಯೋದು ಬೇಡ. ಅದರಿಂದ ನಾಳಿನ ನಮ್ಮ ಸಮಾಜಕ್ಕೆ ತುಂಬ ಕಷ್ಟ ಆಗುತ್ತೆ. ನಾಳಿನ ನಮ್ಮ ಸಮಾಜ ನಿಮ್ಮ ಮೇಲೆ ನಿರ್ಧಾರ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿರುವಂಥ ಯಾವುದೇ ಅವಗುಣಗಳಿರಲಿ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ಗಳಿರಲಿ, ಅವನ್ನೆಲ್ಲ ಇವತ್ತೇ ಸಾಧ್ಯ ಆದಷ್ಟು ಇವತ್ತೇ ಅವನ್ನೆಲ್ಲ ಬಿಟ್ಟು ಒಬ್ಬ ಒಳ್ಳೆಯ ಶಿಕ್ಷಕರಾಗಿ, ಆನಂತರ ನೋಡಿ ನಿಮಗೆ ಆ ವಿದ್ಯಾರ್ಥಿಗಳಿಂದ ಸಿಗುವಂಥ ಗೌರವ ಏನಿರುತ್ತೆ ಅದು ತುಂಬಾ ಹೆಚ್ಚಾಗುತ್ತೆ. ಹಾಗೆ ಈ ಶಿಕ್ಷಕರ ಒಂದು ವೈಯಕ್ತಿಕ ಜೀವನ ಅಂದರೆ ಅವರ ಫ್ಯಾಮಿಲಿ ಮ್ಯಾಟ್ರಸ್ ಏನಿರುತ್ತೆ ಅದೆಲ್ಲ ವಿದ್ಯಾರ್ಥಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಓಕೆ, ಫ್ಯಾಮಿಲಿ ವಿಚಾರಗಳು. ಯಾಕಂದರೆ ಶಿಕ್ಷಕರ ಫ್ಯಾಮಿಲಿ ವಿಚಾರ ಏನಿರುತ್ತೆ ಸಂಪೂರ್ಣ ಪರ್ಸ್ನಲ್. ಹೌದು. ಆದರೆ ವಿದ್ಯಾರ್ಥಿಗಳು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಅದರ ಪ್ರಭಾವ ಇವ್ರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಹೇಗೆ ಬೀಳುತ್ತೆ? ಏಕೆಂದರೆ ಈ ಮಕ್ಕಳು ಒಂದು ಟೀಚರ್ನೂ ನೋಡ್ತಾ ಇರ್ತಾರೆ, ಜೊತೆಗೆ ಅವ್ರ ಫ್ಯಾಮಿಲಿಯವ್ರನ್ನೂ ನೋಡ್ತಾ ಇರ್ತಾರೆ. ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಇವ್ರು ಯಾವ ಥರ ಇದ್ದಾರೆ ಅಂತ. ಇವರೇನಾದರೂ ಅವರ ಫ್ಯಾಮಿಲಿನಲ್ಲಿ ಅವರ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಅವ್ರ ತಂದೆ ತಾಯಿ ಇರ್ಬೋದು, ಒಂದು ಮೌಲ್ಯಾಧಾರಿತ ಜೀವನ ನಡೆಸ್ತಾ ಇದ್ದರೆ ಅದು ಕೂಡ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಆಗ ಅನಿಸುತ್ತೆ ಇದ್ದರೆ ಇವ್ರ ಥರ ಇರಬೇಕು, ನಮ್ಮ ಟೀಚರ್ ಫ್ಯಾಮಿಲಿ ಇದೆಯಲ್ಲ ಅವ್ರ ಫ್ಯಾಮಿಲಿ ಥರ ನಾವು ಇರಬೇಕು ಅಂತ ಅನಿಸುತ್ತೆ. ಅಕಸ್ಮಾತ್ ಅವರಲ್ಲಿ ಏನಾದರೂ ಅಪಮೌಲ್ಯಗಳಿದ್ರೆ, ಅವಗುಣಗಳಿದ್ರೆ ಅದು ಕೂಡ ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಟೀಚರ್ಸ್ ಫ್ಯಾಮಿಲಿನಲ್ಲೇ ಈ ಥರ ಇದೆ, ಸೊ ನಾವು ಈ ರೀತಿ ಇದ್ದರೆ ತಪ್ಪೇನು ಅಂತ ಮಕ್ಕಳಿಗೆ ಅನಿಸ್ಬಿಡತ್ತೆ. ಅದಕ್ಕೆ ಈ ಟೀಚರ್ಸ್ದು ಒಂದು ವೈಯಕ್ತಿಕ ಜೀವನ, ಇನ್ನೊಂದು ತಾವು ಹೇಳಿದಂಗೆ ಫ್ಯಾಮಿಲಿ ಲೈಫ್ದು ಕೂಡ ಒಂಥರ ಟ್ರಾನ್ಸ್ಪರೆನ್ಸಿ ಇದ್ದ ಹಾಗೆ. ಅಂದರೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಶಿಕ್ಷಕರಿಗೆ ವೈಯಕ್ತಿಕ ಜೀವನ ಅನ್ನೋದು ಇಲ್ಲವೇ ಇಲ್ಲ. ಅದು ಸಂಪೂರ್ಣ ಒಂದು ಪಬ್ಲಿಕ್ ಲೈಫ್ ಇದ್ದಾಗೆ. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಅವ್ರನ್ನೂ ಗಮನಿಸ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ನೂ ಗಮನಿಸ್ತಾ ಇರ್ತಾರೆ. ಏಕೆಂದರೆ ನಮ್ಮ ಈ ಒಂದು ಸೊಸೈಟಿನಲ್ಲಿ ನೆಕ್ಸ್ಟ್ ಗಾಡ್, ನೆಕ್ಸ್ಟ್ ಪೇರೆಂಟ್ಸ್, ಸೊ ಪ್ರಿಫರೆನ್ಸ್ ಕೊಡೋದೇನೆ ಟೀಚರ್ಸ್ಗೆ. ಹೌದು ಅಲ್ವಾ? ಟೀಚರ್ಸ್ಗೆ. ಅದಕ್ಕೆ ಅವರು ಅದೇ ಥರ ನಡ್ಕೊಳ್ಳೇಬೇಕಾಗತ್ತೆ. ಟೀಚರ್ಸ್ಗಳು ಶಿಕ್ಷಣವನ್ನು ಕೊಡುವಂಥವ್ರು ಅಂದಮೇಲೆ ಅವರ ಫ್ಯಾಮಿಲಿ ಲೈಫಲ್ಲಿ ಚೆನ್ನಾಗಿರಲೇಬೇಕಾಗತ್ತೆ. ಮೌಲ್ಯಗಳಲ್ಲಿ ಎಜುಕೇಷನ್ ಎಷ್ಟೇ ಇರ್ಬೋದು, ಅವರು ಓದಿರೋದು, ಅವರ ಮಕ್ಕಳಿರ್ಬೋದು, ಪತ್ನಿ ಇರ್ಬೋದು, ಅದು ಅವ್ರವ್ರಿಗೆ ಸಂಬಂಧಪಟ್ಟಿರುತ್ತೆ. ಬಟ್ ವ್ಯಾಲ್ಯೂಸ್ನ ನೋಡ್ತಾರೆ. ಮೌಲ್ಯಗಳು ಎಷ್ಟು ಅವ್ರ ಜೀವನದಲ್ಲಿದೆ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸ್ತಾರೆ. ಏಕೆಂದರೆ ತಾವು ಕೇಳಿರ್ಬೋದು ಅಥವಾ ನೋಡಿರ್ಲಿರ್ಬೋದು, ಎಜುಕೇಷನ್ ವ್ಯಾಲ್ಯೂಸ್ ಅಂತಲೇ ಇದೆ. ಓಕೆ, ಎಜುಕೇಷನ್ಗೆ ಯಾವ ರೀತಿ ಮೌಲ್ಯಗಳಿರಬೇಕು ಅನ್ನುವಂಥದ್ದು ಅಲ್ವಾ? ಆ ಮೌಲ್ಯಗಳು ಕೇವಲ ಬರೀ ಹೇಳೋದಕ್ಕಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿ ಲೈಫಲ್ಲೂ ಇರಬೇಕು. ಅದಕ್ಕೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂತಲೂ ಹೇಳ್ತಾರೆ, ಕೌಟುಂಬಿಕ ಮೌಲ್ಯಗಳು ಅಂತ. ಅದು ಕೂಡ ಇರಬೇಕಲ್ಲ. ಅಂದರೆ ವ್ಯಾಲ್ಯೂಸು ಅದಕ್ಕೆ ಬೇರೆ ಇರ್ಬೋದು, ಇದಕ್ಕೆ ಬೇರೆ ಇರ್ಬೋದು. ಬಟ್ ಅಲ್ಲೂ ಮೌಲ್ಯಗಳಿರಬೇಕು, ಇಲ್ಲೂ ಮೌಲ್ಯಗಳಿರಬೇಕು. ಇವೆರಡೂ ಕೂಡ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಗುರುವೇ ನಮಃ ಅನ್ನೋ ಥರ ಇರಬೇಕು. ಅದು ಬಿಟ್ಟು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಗುರುವೇನ್ ನಮಃ ಅನ್ನೋ ಬದಲು ಗುರುವೇನ್ ಮಹಾ ಅನ್ನೋ ಥರ ಆಗ್ಬಿಟ್ರೆ, ಆ ಥರ ಆಗಿಬಿಟ್ರೆ ತುಂಬಾ ಇದಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಗೌರವ ಇರಬೇಕು. ಒಂದು ಸಲ ಈ ರೀತಿನೇ ಆಯಿತು. ನಾನು ವೆಹಿಕಲಲ್ಲಿ ಹೋಗ್ತಾ ಇದ್ದೆ, ನನ್ನ ಪಾಡಿ ಯಾರೋ ವೆಹಿಕಲಲ್ಲಿ ಬರ್ತಾ ನನಗೆ ನಿಲ್ಲಿಸ್ಬಿಟ್ಟು, ನಾನು ನಿಮ್ಮ ಸ್ಟೂಡೆಂಟ್ ಆಗಿದೆ ಅಂತ ನಿಲ್ಲಿಸ್ಬಿಟ್ಟು ಇದು ಮಾಡಿದ್ರು, ಮನೆಗೆ ಬನ್ನಿ ಅಂತ. ನಾನಿಲ್ಲ, ಟೈಮ್ ಆಗಿದೆ ಅಂತ ನಾನು ಬಂದೆ. ಅಂದರೆ ಅಷ್ಟು ರೆಸ್ಪೆಕ್ಟನ್ನು ನಾವು ಗಳಿಸ್ಬೇಕು. ಇವರೇನು ಮಹಾ ಅಂತೇಳಿ ಅನ್ನಿಸ್ಬಾರ್ದು. ನಾವು ಎಲ್ಲೇ ಇರಲಿ, ಯಾವುದೇ ಸ್ಥಾನದಲ್ಲಿರಲಿ, ನೀವು ಒಂದು ಹೇಳಿದ್ರಿ ಶಬ್ದವನ್ನು ವೀಕ್ಷಕರ ಹತ್ರ ಕೇಳ್ಕೊಂಡ್ರಿ. ಸೊ ನಮಗೆ ಗೌರವನೂ ಜಾಸ್ತಿ ಬರ್ತದೆ. ಪ್ರೀತಿ ಇದೆಯಲ್ಲ, ಆ ಒಂದು ನಿಸ್ವಾರ್ಥ ಪ್ರೀತಿ, ಆ ಪ್ರೀತಿನೂ ಕೂಡ ಜಾಸ್ತಿ ಆಗುತ್ತೆ ಟೀಚರ್ಸ್ ಮೇಲೆ, ಗುರುವಿನ ಮೇಲೆ. ಅನಿಸೋ ಮಟ್ಟಿಗೆ ಶಿಕ್ಷಕರ ಈ ವೃತ್ತಿಯಲ್ಲಿ ಸಿಗುವಂಥ ಹೆಮ್ಮೆ ಬೇರೆ ಯಾವ ವೃತ್ತಿಯಲ್ಲೂ ಸಿಗಲ್ಲ. ಖಂಡಿತ ಸಿಗಲ್ಲ. ನೀವು ಹೇಳ್ದಾಗೆ ಎಲ್ಲೋ ಒಂದು ಕಡೆ ಹೊರಟಿರ್ತೀರಿ, ಯಾವುದೋ ಒಬ್ಬ ವಿದ್ಯಾರ್ಥಿ ನಿಲ್ಲಿಸಿ, ಸರ್ ನಾನು ನಿಮ್ಮ ವಿದ್ಯಾರ್ಥಿ ಆಗಿದ್ದೆ ಅಂದಾಗ ಆ ಗುರುವಲ್ಲಿ ಬರುವಂಥ ಆ ಒಂದು ಹೆಮ್ಮೆ ಇರುತ್ತಲ್ಲ, ಹೇಳೋಕ್ಕಾಗಲ್ಲ. ಅದು ಬೇರೆ ಯಾವ ಪ್ರೊಫೆಷನಲ್ಲೂ ಸಿಗೋದಿಲ್ಲ. ಅದು ಅನುಭವಿಸಿದವ್ರಿಗೆ ಗೊತ್ತಾಗದ. ಅದು ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯ ಸಂಪೂರ್ಣ ಜೀವನದಲ್ಲಿ ನೆನಪಿಟ್ಕೊಳ್ಳುವಂಥ ವ್ಯಕ್ತಿ ಶಿಕ್ಷಕರು. ನಮ್ಮ ಜೀವನದಲ್ಲಿ, ನಮ್ಮದೇ ಆಗಂಥ ಜೀವನದಲ್ಲಿ ಹಿಂದೆ ಎಷ್ಟೋ ವ್ಯಕ್ತಿಗಳು ಬಂದೋಗಿರ್ತಾರೆ. ಆದರೆ ಅದರಲ್ಲಿ ಶಿಕ್ಷಕರು ಯಾರು ಬಂದಿರ್ತಾರೆ
ಅವರೊಂದು ಸಪ್ರೇಟ್ ಆಗಿರುವಂಥ ಒಂದು ಲೈನ್ ಇರುತ್ತೆ, ಸಪ್ರೇಟ್ ಆದಂಥ ಗೌರವ, ಒಂದು ವಿಶೇಷವಂತ ನೆನಪುಗಳಿರುತ್ತೆ. ಅವರಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ ನಾವು, ವಿಶೇಷ ಸ್ಥಾನ ಕೊಟ್ಟಿರ್ತೀವಿ. ಅದನ್ನು ಯಾವತ್ತೂ ನಾವು ಮರೆಯೋದಿಲ್ಲ. ಸೊ ಹಾಗಾಗಿ ಆ ಗುರುವಿನ ಸ್ಥಾನ ಇದೆಯಲ್ಲ, ಅದು ಒಂದು ವಿಶೇಷವಾದ ಸ್ಥಾನ. ಅದಕ್ಕೆ ಮಹತ್ವಕ್ಕೆ ಕೊಟ್ಟು ಆ ಸ್ಥಾನಕ್ಕೆ ನಾವು ಉಳಿಸ್ಕೋಬೇಕು. ಅದನ್ನು ಗುರುಗಳನ್ನು ವಿಶೇಷ ಸ್ಥಾನ ಪ್ರತಿಯೊಬ್ಬರು ಕೊಟ್ಟಿರ್ತಾರೆ. ಆದರೆ ಅದರಲ್ಲಿ 2 ವಿಧ ಇರುತ್ತೆ. ಒಬ್ಬ ಒಳ್ಳೆ ಗುರುವಾಗಿ, ಇಲ್ಲ ಒಬ್ಬ ಕೆಟ್ಟ ಗುರುವಾಗಿ. ಆದರೆ ನಾವು ಯಾವ ಲೈನಲ್ಲಿ ಅವ್ರ ನೆನಪಲ್ಲಿ ಇರಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಶಿಕ್ಷಕರಾಗಿರೋರ ಮೇಲೆ. ಏಕೆಂದರೆ ಆ ಒಳ್ಳೆ ಗುರುವನ್ನ ನೆನಪು ಮಾಡ್ಕೊಳ್ಳೋ ಇದಿದೆಯಲ್ಲ ಅಲ್ವಾ, ಎಷ್ಟು ನೆನಪು ಮಾಡ್ಕೊಳ್ತಾರೆ. ಇವರು ಯಾರು, ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂಜಿ ಎಷ್ಟು ಅವ್ರ ಶಿಕ್ಷಣದ ಬಗ್ಗೆ ಎಷ್ಟು ಹೇಳ್ತಾರೆ ಅಲ್ವಾ. ಹಾಂ, ಎಷ್ಟು ಸಿಂಪಲ್ ಆಗಿ ಅವ್ರ ಜೀವನದ ಕೊನೆ ಕ್ಷಣದವರೆಗೂ ಸಹ ಅವರು ಮಕ್ಕಳಿಗೆ ಪಾಠ ಮಾಡ್ತಾನೆ ಕೊನೆಗೆ ಶರೀರ ಬಿಟ್ಟರು ಅವರು. ನೋಡಿ ಎಷ್ಟು ಒಂದು ಡೆಡಿಕೇಶನ್ ಇತ್ತು. ಅದಕ್ಕೆ ಟೀಚರ್ಸಲ್ಲಿ ಡೆಡಿಕೇಶನ್ ಅನ್ನುವಂಥದ್ದು ಇರಲೇಬೇಕು. ಆ ಸಮರ್ಪಣಾ ಭಾವನೆ ಇದೆಯಲ್ಲ, ಅದು ತುಂಬಾ ಅದನ್ನೊಂದು ವೃತ್ತಿ ಅಂತ ತೊಗೊಳೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ತೊಗೊಳೋದು ತುಂಬ ಅವಶ್ಯಕ. ಜವಾಬ್ದಾರಿ ಅಂತ ತೆಗೆದುಕೊಳ್ಳುವಂಥದ್ದು, ಒಂದು ಮೌಲ್ಯಾಧಾರಿತ ಸೊಸೈಟಿ ನಿರ್ಮಾಣ ಮಾಡೋದಕ್ಕೆ ನಾನು ಸಹಕಾರ ಕೊಡ್ತಿದ್ದೀನಿ ಅನ್ನುವಂಥದ್ದು ಅವ್ರಿಗೆ ಮನಸ್ಸಲ್ಲಿ ಸದಾ ಇರಬೇಕು. ನನ್ನ ಒಂದು ಸಹಕಾರ, ಕಿರುಬೆರಳಿನ ಸಹಕಾರ, ವ್ಯಾಲ್ಯೂಬಲ್ ಸೊಸೈಟಿನ ನಿರ್ಮಾಣ ಮಾಡೋದಕ್ಕೆ ನನ್ನ ಕಿರುಬೆರಳಿನ ಸಹಕಾರ ವಿತ್ ವ್ಯಾಲ್ಯೂಸ್ ಅಷ್ಟೇ. ಆಗ ವ್ಯಾಲ್ಯೂಸ್ ಬಂದೇ ಬರುತ್ತೆ. ಈ ಮಕ್ಕಳ ಮೇಲೆ ಪೋಷಕರದು ಒಂದು ಪ್ರಭಾವ ಹೇಗಿರುತ್ತೆ, ಶಿಕ್ಷಕರ ಒಂದು ಪ್ರಭಾವ ಹೇಗಿರುತ್ತೆ, ಮತ್ತು ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಏನೆಲ್ಲ ಮೌಲ್ಯಗಳಿರಬೇಕು ಅನ್ನೋದು ತಿಳಿಸ್ಕೊಟ್ರಿ ಸರಿ. ಹಾಗಿದ್ರೆ ಆ ಮೌಲ್ಯಗಳು ಅವರ ಜೀವನದಲ್ಲಿ, ಪೋಷಕರು ಅಥವಾ ಶಿಕ್ಷಕರು ಅವರ ಜೀವನದಲ್ಲಿ ತುಂಬ್ಕೋಬೇಕು ಅಂದರೆ ಅಥವಾ ತುಂಬಿಸೋದಕ್ಕೆ ನಿಮ್ಮ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ? ಇದು ಇಂಪಾರ್ಟೆಂಟ್. ಒಂದು ಸಮಾಜ ನಿರ್ಮಾಣ ಸಂಸ್ಥೆ ಅಂತ ನಾನು ಕೇಳಿದ್ದೀನಿ. ಓಕೆ. ಹಾಗಿದ್ರೆ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಇದು ಸಹ ಒಂದು ಮೇಜರ್ ರೋಲ್ ನೀವು ಹೇಳಿದಾಗೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಮೇಲೆ ಸಂಪೂರ್ಣ ಪೋಷಕರು ಮತ್ತು ಶಿಕ್ಷಕರು ಸಂಪೂರ್ಣ ಪ್ರಭಾವ ಇರುತ್ತೆ. ಹಾಗಿದ್ರೆ ಅವರಲ್ಲಿ ಮೌಲ್ಯಗಳನ್ನು ತುಂಬೋದಕ್ಕೆ ನೀವೇನೆಲ್ಲ ಮಾಡ್ತೀರಿ? ಸೊ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಪ್ರಕಾರದ ವರ್ಗಗಳಿದೆ. ಈಗ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ವಿಂಗ್ ಅಂತ ಇದೆ. ಓಕೆ, ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಶಿಕ್ಷಣ ಕೊಡುವಂಥದ್ದು ಅದು ನಮ್ಮ ಹೆಡ್ ಕ್ವಾರ್ಟರ್ಸಲ್ಲೂ ನಡೆಯುತ್ತೆ. ಮೌಂಟ್ ಅಬು ಅಂತಾರಾಷ್ಟ್ರೀಯ ಸೇವಾ ಕೇಂದ್ರದಲ್ಲಿ ಅಲ್ಲಿ ನಡೆಯುತ್ತೆ. ಜೊತೆಗೆ ಇಲ್ಲಿನ ಸ್ಥಳಗಳಲ್ಲಿ ಇಲ್ಲಿಯೂ ಕೂಡ ಟೀಚರ್ಸ್ಗೆ ಅಂತೇಳಿ ನಾವು ವ್ಯಾಲ್ಯೂ ಎಜುಕೇಷನ್ ಕೊಡ್ತೀವಿ. ಟೀಚರ್ಸ್ಗಳನ್ನ ಕರೆಸಿ ಅವ್ರಿಗೆ ವ್ಯಾಲ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಅಂದರೆ ನಿಮ್ಮ ವಲಯ ಕೇಂದ್ರಗಳು? ನಮ್ಮ ವಲಯದಲ್ಲಿ ರಿಟ್ರೀಟ್ ಪ್ಲೇಸಲ್ಲಿ ಇರ್ಬೋದು ಅಥವಾ ನಮ್ಮ ಸ್ಥಾನಗಳಲ್ಲೂ ಕೂಡ ಇರ್ಬೋದು. ರಿಟ್ರೀಟಲ್ಲೂ ನಡೆಯುತ್ತೆ. ಇಂಡಿವಿಜುವಲ್ ಸೇವಾ ಕೇಂದ್ರದಲ್ಲೂ ಸಹ ಈ ರೀತಿ ಕಾರ್ಯಕ್ರಮ ನಡೆಸ್ತೀವಿ. ಎಸ್. ಸೊ ಅವ್ರುಗಳು ಬಂದು ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆ ಯಾವ ರೀತಿ ವ್ಯಾಲ್ಯೂಸ್ನ ಅಳವಡಿಸ್ಕೋಬೇಕು, ಅದು ಹೇಗೆ ಸಿಗುತ್ತೆ, ಯಾವ ಥರ ಜೀವನದಲ್ಲಿ ಅದನ್ನು ತರಬೇಕು, ಸ್ಟೂಡೆಂಟ್ಸ್ ಜೊತೆ ಹೇಗೆ ನಡ್ಕೋಬೇಕು, ಪ್ರತಿಯೊಂದೂ ಅದಕ್ಕೆ ಯಾವ ರೀತಿ ನಾವು ಮೆಡಿಟೇಷನ್ ಕಲಿಸ್ಕೊಡ್ತೀವಿ, ಯಾವ ರೀತಿ ಮೆಡಿಟೇಷನ್ ಮಾಡಬೇಕು, ಮೆಡಿಟೇಷನ್ ಮಾಡೋದ್ರಿಂದ ನಿಮಗೇನು ಉಪಯೋಗ ಆಗುತ್ತೆ ಟೀಚರ್ಸ್ಗೆ. ಓಕೆ, ಟೀಚರ್ಸಲ್ಲಿರುವಂಥ ಅಕಸ್ಮಾತ್ ನಮ್ಮಲ್ಲಿ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದು ಹೇಗೆ ಹೊರಟೋಗುತ್ತೆ, ಆಯಿತಾ. ಮತ್ತು ನಮ್ಮಲ್ಲಿ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ನಮ್ಮ ಮೈಂಡ್ ಹೇಗೆ ಸ್ಟೇಬಲಾಗಿ ಇಟ್ಕೋಬೋದು, ಮತ್ತು ನಮ್ಮ ಟೆನ್ಷನ್ ಫ್ರೀ ಹೇಗಾಗತ್ತೆ. ಈಗಿನ ಜಗತ್ತೇ ಒಂಥರ ಸ್ಟ್ರೆಸ್ ಅಂತ ಹೇಳ್ತಾರಲ್ಲ, ಸ್ಟ್ರೆಸ್ಸನ್ನು ಹೇಗೆ ನಾವು ಅದನ್ನು ರೆಡ್ಯೂಸ್ ಮಾಡ್ಕೋಬೋದು, ಅಥವಾ ಸ್ಟ್ರೆಸ್ ಫ್ರೀ ಲಿವಿಂಗ್, ಮೈಂಡನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಮೈಂಡ್ ಮ್ಯಾನೇಜ್ಮೆಂಟ್, ಈ ಥರ ಅನೇಕ ಕಮ್ಯುನಿಕೇಷನ್ ಸ್ಕಿಲ್, ಆಮೇಲೆ ರಿಲೇಷನ್ಶಿಪ್ಪನ್ನು ಯಾವ ಥರ ಚೆನ್ನಾಗಿ ಇಟ್ಕೊಳ್ಳೋದು, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ, ಇದನ್ನೆಲ್ಲ ಅನೇಕ ಪ್ರಕಾರದ ಕೋರ್ಸಸ್ಗಳನ್ನು ಟೀಚರ್ಸ್ಗೂ ಕೂಡ ಮಾಡ್ತೀವಿ. ಸೊ ನಮ್ಮ ಎಲ್ಲಿ ಸೇವಾ ಕೇಂದ್ರಗಳಿರುತ್ತೆ ಅಲ್ಲೂ ಕೂಡ ಮಾಡ್ತೀವಿ. ಜೊತೆಗೆ ಮಕ್ಕಳಿಗೂ ಕೂಡ ಇರುತ್ತೆ, ಪೇರೆಂಟ್ಸ್ಗೂ ಕೂಡ ಇರುತ್ತೆ. ಪೇರೆಂಟ್ಸ್ಗೂ ಕೂಡ ಅಷ್ಟೇ, ಪೇರೆಂಟ್ಸ್ಗೂ ಕೂಡ ಅವ್ರಿಗೆ ಕರೆದುಬಿಟ್ಟು ಅವ್ರಿಗೂ ಕೂಡ ಕೊಡ್ತೀವಿ. ರಾಜಯೋಗ ಶಿಬಿರ ಅಂತ 3 days ವಿಚಾರ ತಿಳ್ಕೊಬೋದು ಅವರು ಬಂದು. ನಂತರ ಅವರಿಗೆ ಪರಮಾತ್ಮನ ಬಗ್ಗೆ, ಸ್ವಯಂನ ಬಗ್ಗೆ, ನಾನು ಯಾರೋ, ಸೊ ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನಲ್ಲಿ ಯಾವ ರೀತಿ ವ್ಯಾಲ್ಯೂಸ್ ಇದೆ, ಸೊ ಮೆಡಿಟೇಷನ್ ಮಾಡೋದ್ರಿಂದ ವ್ಯಾಲ್ಯೂಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ,
ಸೊ ಭಗವಂತ ಅಂದರೆ ಯಾರು, ಅವರಿಂದ ನಮ್ಗೆ ಹೇಗೆ ವ್ಯಾಲ್ಯೂಸ್ ಬರುತ್ತೆ, ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸ್ಬೇಕು ಅಂದರೆ ಹೇಗೆ ಅವ್ರ ಜೊತೆ ಕನೆಕ್ಷನ್ ಜೋಡಿಸ್ಬೇಕು, ಇದನ್ನೆಲ್ಲ ತಿಳಿಸ್ಕೊಡ್ತೀವಿ. ಹಾಗಿದ್ರೆ ಅವರೆಲ್ಲ ನಿಮ್ಮಲ್ಲಿ ಬಂದವ್ರಿಗೆ ನೀವು ತಿಳಿಸ್ಕೊಡ್ತೀರಿ ಸರಿ, ಬಟ್ ಇದಕ್ಕಿಂತ ಈಸಿ ವೇ ಅನಿಸುತ್ತೆ ನನಗೆ, ನೀವೇ ಸ್ಕೂಲ್ಗಳಿಗೆ ಹೋಗಿ ಯಾಕೆ ಹೇಳ್ಕೊಡ್ಬಾರ್ದು? ಅದನ್ನು ಕೂಡ ಮಾಡಿದ್ದೀವಿ, ಅದು ಕೂಡ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಕೋವಿಡ್ ಇದಾದಾಗಲಿಂದ ಸ್ವಲ್ಪ ಹೋಗ್ತಾ ಇಲ್ಲ. ಕಾಲೇಜ್ಗಳಿಗೂ ಹೋಗಿದ್ದೀವಿ. ಕಾಲೇಜ್ಗಳು, ಟ್ರೈನಿಂಗ್ ಸೆಂಟ್ರ್ಗಳು, ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಅಲ್ಲೂ ಕೂಡ ಕ್ಲಾಸಸ್ ತೊಗೊಂಡಿದ್ದೀವಿ. ಸ್ಕೂಲ್ಗಳಲ್ಲೂ ಕೂಡ, ಸ್ಕೂಲ್ಗಳಲ್ಲಿ ಟೀಚರ್ಸ್ಗೆ ಸಪ್ರೇಟಾಗಿ ಕ್ಲಾಸಸ್ ತೊಗೊಂಡಿದ್ದೀವಿ, ಟೀಚರ್ಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಸ್ಟೂಡೆಂಟ್ಸ್ ಸಂಬಂಧಪಟ್ಟ ಹಾಗೆ, ಸ್ಟೂಡೆಂಟ್ಸ್ಗೆ ಸಪ್ರೇಟು, ಟೀಚರ್ಸ್ಗೆ ಸಪ್ರೇಟು. ಕಾಲೇಜ್ಗಳಲ್ಲೂ ಅಷ್ಟೇ, ಸ್ಟೂಡೆಂಟ್ಸ್ ಸಪ್ರೇಟ್ ಆ್ಯಂಡ್ ಲೆಕ್ಚರರ್ಸ್ ಸಪ್ರೇಟ್. ಈ ಥರ ನಾವೇ ಹೋಗಿಬಿಟ್ಟು ಕೂಡ ಕೊಡ್ತೀವಿ, ಈಗಲೂ ಕೂಡ ಕೊಡ್ತೀವಿ. ಈ ರೀತಿ ಯಾವ್ದಾದ್ರು ಸ್ಕೂಲು ಅಥವಾ ಕಾಲೇಜವರು ಅವರ ಒಂದು ಸ್ಕೂಲು ಕಾಲೇಜ್ಗಳಲ್ಲಿ ನೀವು ಹೇಳಿದಾಗೆ ಈ ಮೌಲ್ಯ ಶಿಕ್ಷಣಗಳ ಒಂದು ಟ್ರೈನಿಂಗ್ ತೊಗೋಬೇಕು ಅನ್ನೋದಿದ್ರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ಅಲ್ಲಿ ಹತ್ತಿರದ ಸೇವಾ ಕೇಂದ್ರಗಳು ಯಾವುದಿರುತ್ತೆ ಅಲ್ಲಿ ಅವರು ಅಪ್ರೋಚ್ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲಿ ಫೋನ್ ನಂಬರ್ ಇರ್ಬೋದು, ಅಥವಾ ಅಲ್ಲಿ ಅಡ್ರೆಸ್ ಹೋಗಿ ಕೇಳಿದರೆ ಅವರು ಹೇಳ್ತಾರೆ, ಅಥವಾ ಅವರಿಗೆ ಆಗಲಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳಿಬಿಟ್ಟು ಕರೆಸ್ತಾರೆ. ಆ ಥರ ಆಗುತ್ತೆ. ಈಗ ನಾವು ಯೂನಿವರ್ಸಿಟಿಲೆಲ್ಲ ಕ್ಲಾಸಸ್ ತೊಗೊಂಡಿದ್ದೀವಿ. ಓಕೆ, ಯೂನಿವರ್ಸಿಟಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ಯೂನಿವರ್ಸಿಟಿ ಆಫ್ ಮೈಸೂರು ಏನಿದೆ ಅಲ್ಲೆಲ್ಲ ಪ್ರತಿಯೊಂದು ಕಡೆನೂ ಕ್ಲಾಸಸ್ ತೊಗೊಂಡಿದ್ದೀವಿ. ಸೊ ಒಂದು 500 ಜನ 600 ಎಲ್ಲ ಬಂದು ತೊಗೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳೆಲ್ಲ. ಅವರಾಗಿಯೇ ಕರೆದರೂ ನಾವು ಬರ್ತೀವಿ, ಅಥವಾ ಅವರು ಅಲ್ಲಿಗೆ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಅವರು ಕೂಡ ಬಂದರೂ ಕೂಡ ನಾವು ಇಲ್ಲೇ ತಗೊಳ್ತೀವಿ. ನಾವು ಅಲ್ಲಿ ಹೋಗಿ ಕೂಡ ಮಾಡ್ತೀವಿ, ಏಕೆಂದರೆ ಅಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇರ್ತಾರಲ್ಲ, ಇಲ್ಲ ಆದರೆ ಲಿಮಿಟೆಡಲ್ಲಿ ಬರ್ತಾರೆ. ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ಟೀಚಿಂಗ್ಸ್ನ ಕೊಡ್ತೀವಿ. ಸೊ ಅವ್ರು ಅಪ್ರೋಚ್ ಮಾಡಬೇಕಷ್ಟೇ. ಇದಕ್ಕೆಲ್ಲ ಎಷ್ಟು ದಿನಗಳ ಟೈಮ್ ತೊಗೊಳ್ತೀರಿ? ಒಂದು ಸ್ಕೂಲಿಗೆ ನಿಮ್ಮನ್ನು ಕರೆದ್ರೆ ಅಥವಾ ಅವರೇ ನಿಮ್ಮಲ್ಲಿ ಬಂದರೆ ಇದು ಎಷ್ಟು, ಅರ್ಧ ದಿನ, 1 ಅವರ್ ಅಥವಾ? ಅದು ಡಿಪೆಂಡ್, ಅವರು ಎಷ್ಟು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈಗ 2 ಅವರ್ಸ್ ಕೊಟ್ಟರೆ 2 ಅವರ್ಸ್ಗೆ ಮಾಡ್ತೀವಿ, ಅಥವಾ 1 ಅವರ್ ಕೊಟ್ಟರೆ 1 ಅವರ್. ಅವರ ಟೈಮಿಂಗ್ಸ್ ಹೇಗೆ ಕನ್ವೀನಿಯೆಂಟ್ ಇರುತ್ತೆ ಅಕಾರ್ಡಿಂಗ್ ಟು ದಟ್ ನಾವು ಟೈಮಿಂಗ್ಸನ್ನು ಕೊಡ್ತೀವಿ. ಅಥವಾ ಹಾಫ್ ಡೇ ಮಾಡಬೇಕು ಅಂದರೂ ಕೂಡ ಮಾಡ್ತೀವಿ, ಅರ್ಧ ದಿನ ಮಾಡಿ ಅಂದರೂ ಮಾಡ್ತೀವಿ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ ಆ ತರಹ. ಅವ್ರು ಹೇಗೆ ಹೇಳ್ತಾರೆ ಹಾಗೆ. ಮತ್ತು ನಾವು ಟೀಚಿಂಗ್ಸ್ ಕೊಡಬೇಕಾದ್ರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಮಾಡ್ತೀವಿ. ಏಕೆಂದರೆ ಮಕ್ಕಳಿಗೆ ಬರೀ ಕೇಳೋದ್ರಿಂದ ಇದಾಗಲ್ಲ, ನೋಡ್ತಾ ವಿಷುವಲ್ ಇರಬೇಕಲ್ಲ, ಆಡಿಯೋ ಆ್ಯಂಡ್ ವಿಷುವಲ್. ಸೊ ಈ ಕಡೆ ನೋಡ್ತಾನೆ ಇರ್ತಾರೆ ಪ್ರೆಸೆಂಟೇಷನ್, ಈ ಕಡೆ ಕೇಳ್ತಾನೆ ಇರ್ತಾರೆ, ಅದು ಎಫೆಕ್ಟ್ ಆಗುತ್ತೆ. ಸೊ ಥ್ರೂ PPT ಮೈಂಡ್ ಮ್ಯಾನೇಜ್ಮೆಂಟ್, ಮೆಮರಿ, ಎವ್ರಿಥಿಂಗ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅವ್ರು ಯಾವ ಸಬ್ಜೆಕ್ಟ್ ಕೇಳ್ತಾರೋ, ಅವ್ರು ಯಾವ ಸಬ್ಜೆಕ್ಟ್ ಆದರೂ ಕೇಳ್ಬೋದು, ಅದು ಅವ್ರ ಇಷ್ಟ. ನಾವು ಆ ಸಬ್ಜೆಕ್ಟನ್ನು ಕೊಡೋದಕ್ಕೆ ರೆಡಿ ಇರ್ತೀವಿ. ಎಲ್ಲದೂ ಬೇಕು ಪ್ರತಿದಿನ 1 ಅವರ್ ಇಲ್ಲ 2 ಅವರ್ಸ್ ಅಂದರೆ ಎವ್ರಿಡೇ ಹೋಗ್ತೀರಾ? ಖಂಡಿತ ಸಮಯ ನೋಡಿಕೊಂಡು, ನಮ್ಮದು ಯಾವ ರೀತಿ ಅಲ್ಲಿ ಕನ್ವೀನಿಯೆಂಟ್ ಇರುತ್ತೆ ಅದನ್ನು ನೋಡಿಕೊಂಡು ಹೋಗ್ತೀವಿ. ತಿಳಿಸಿದಾಗೆ ಈ ಮೌಲ್ಯದ ಒಂದು ಶಿಕ್ಷಣದ ಕ್ಲಾಸ್ಗಳನ್ನು ತೊಗೊತೀರಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಮ್ಮ ಯಾರೆಲ್ಲ ವೀಕ್ಷಕರಿದ್ದಾರೆ ಅವ್ರಿಗೆ ನಾನು ಸಹ ಪ್ರಯತ್ನ ಪಡ್ತೀನಿ, ನಮ್ಮ ಈ ಮಾಧ್ಯಮದ ಮೂಲಕ ಅವ್ರಿಗೆ ಮುಟ್ಟಿಸೋದಂಥ ಪ್ರಯತ್ನವನ್ನು ನಾನು ಸಹ ಮಾಡ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಅನೇಕ ಹೊಸ ವಿಚಾರಗಳಿಂದ ನಮ್ಮ ಪ್ರೇಕ್ಷಕರನ್ನ ಪ್ರಭಾವಿತರನ್ನಾಗಿ ಮಾಡಿದಿರಿ. ಅವರಿಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳ ಜೀವನದ ಮೇಲೆ ಪೋಷಕರ ಮತ್ತು ಶಿಕ್ಷಕರ ಒಂದು ಪ್ರಭಾವ ಹೇಗಿರುತ್ತೆ, ಪೋಷಕರು ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಪೋಷಕರ ನಡವಳಿಕೆ ಹೇಗಿರಬೇಕು, ಜೊತೆಗೆ ಶಿಕ್ಷಕರು ಅಂದರೆ ಏನು, ಅವರಲ್ಲಿ ಯಾವ ಗುಣಗಳಿರಬೇಕು, ಅವರು ವಿದ್ಯಾರ್ಥಿಗಳ ಜೊತೆ ಸಂಬಂಧ ಹೇಗಿದೆ, ಹೇಗೆ ಅವರು ಶಿಕ್ಷಣವನ್ನು ನೀಡಬೇಕು, ಮತ್ತು ವೈಯಕ್ತಿಕ ಜೀವನ, ಶಿಕ್ಷಕರ ವೈಯಕ್ತಿಕ ಜೀವನ ಮಕ್ಕಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಎಷ್ಟು ವಿಸ್ತಾರವಾಗಿ ತಿಳಿಸ್ಕೊಟ್ರು. ಅದನ್ನೆಲ್ಲ ತಾವು ನಮ್ಮ ಈ ಸರಣಿ ಸಂಚಿಕೆಗಳಲ್ಲಿ ನೋಡಿದ್ದೀರಿ. ಹಾಗೆ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ನಡೆಸಿಕೊಡುವಂಥ ಅನೇಕ ಮೌಲ್ಯ ಶಿಕ್ಷಣದ ಕೋರ್ಸ್ಗಳು ಸಹ ಸಿಗುತ್ತೆ. ಅವುಗಳನ್ನು ನೀವು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಅಥವಾ ಆಫೀಸ್ಗಳಲ್ಲಿ
ಯಾರಿಗೆಲ್ಲ ಬೇಕೋ ಅವರು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಅವರಿಂದ ನೀವು ಆ ಕೋರ್ಸ್ಗಳನ್ನು ತೊಗೋಬೋದು, ಅಥವಾ ಅವರನ್ನೇ ಸಹ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಸಹ ಕರೆದು ಅಲ್ಲಿ ಎಲ್ರಿಗೂ ಸಹ ನೀವು ಈ ಮೌಲ್ಯ ಶಿಕ್ಷಣವನ್ನು ಕೊಡಿಸ್ಬೋದು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ವಿಷಯಗಳ ಜೊತೆ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು.